ಮುಖಾಂತರವಾಗಿ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕೂಡ ಕಂಡುಕೊಳ್ತಾ ಇದೆ. ಅಂಬಾರಿ ಆನೆ ಅರ್ಜುನ ಕಪ್ 2023 ಬಹುಶಃ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ರವರ ಒಂದು ಹೆಸರಿನಲ್ಲಿ ಸತತವಾಗಿ ಇವತ್ತಿಗೂ ಕೂಡ ಕ್ರಿಕೆಟ್ ಪಂದ್ಯಾಟಗಳು ನಡೀತಾ ಇದ್ದ ಹಾಗೆ ವನ್ಯಜೀವಿಯೊಂದರ ಹೆಸರಿನಲ್ಲಿ ಬಹುಶಃ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರುವಂತಹದ್ದು ಅಂತದೊಂದು ದಾಖಲೆಯನ್ನು ಬರೀತಾ ಇದ್ದಾರೆ ದುರ್ಗ 11 ಕ್ರಿಕೆಟರ್ಸ್ ಚಿತ್ರದುರ್ಗ. ಮತ್ತೆ ಸತ್ಯಸ್ಕಾರಿಕ ಭಾಗದಲ್ಲಿ ಎರಡನೇ ಓವರ್ ಮೊದಲ ಓವರ್ ಮೂರನೇ ಚೆಂಡು ರಿವರ್ಸ್ ಮಾಡೋ ಪ್ರಯತ್ನವನ್ನು ಜಗ್ಗ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಅತಿ ಯಶಸ್ವಿ ಪಂದ್ಯಕೂಟ ದಿನದ 7ನೇ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮತ್ತು ಉತ್ತಮರಿತ ಹೊಡೆತ ಜಗ್ಗದಲ್ಲಿ ಲಾಂಗ್ ಆನ್ ಭಾಗದಂತ ಚೆಂಡು ಸಾಗ್ತಾ ಇದೆ ತನ್ಮೂಲಕವಾಗಿ ಬೌಂಡ್ರಿ. ಒಂದಷ್ಟು ಕ್ಲೋಸ್ ಓವರ್ ಪಿಚ್ ಆಗಿರುವಂತಹ ಚೆಂಡನ್ನ ಜಗ್ಗ ಲಾಂಗ್ ಆನ್ ಭಾಗದಲ್ಲಿ ಬಹಳಷ್ಟು ಹೊಡೆತವನ್ನು ದಾಖಲಿಸಿದ್ರು. ರಾಹುಲ್ ಲೀಲವನ್ನ ಮೊದಲ ಬೌಂಡರಿಯೂ ಕೂಡ ತನ್ನ ಮೊತ್ತ 5ಕ್ಕೆ 1. 6 ಓವರ್ಗಳ ಪಂದ್ಯ ಅದ್ಯಾವ ರೀತಿಯ ಮೊತ್ತವನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ರಾಹುಲ್ 11 ಚಾಣಕ್ಯದ ವಿರುದ್ಧವಾಗಿ ಮತ್ತೆ ಉತ್ತಮ ರೀತಿಯ ರಿವರ್ಸ್ ಶಾಟ್ ಪಾಯಿಂಟ್ ಭಾಗದಲ್ಲಿ ಕೂಡ ಮಾಲೀಕರಾದಂತ ಜೆಪಿ ಅಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಅದೇ ರೀತಿಯಲ್ಲಿ ಬ್ಯಾರಿಕೇಡ್ ಮೇಲೆ ಕೈ ಹಿಡ್ಕೊಂಡು ಕುತ್ಕೊಂಡಿರೋಲ್ಲ ಗ್ಯಾಲರಿಗೆ ಹೋಗ್ಬೇಕು. ಅದು ಫ್ಲೆಕ್ಸ್ ಎಲ್ಲ ಕಿತ್ತೋಗುತ್ತೆ. ದಯವಿಟ್ಟು ಅಲ್ಲಿ ನಿಂತಿರೋರಲ್ಲ ಅಲ್ಲಿ ಬ್ಯಾರಿಕೇಡ್ ಬಿಟ್ಟು ಅಲ್ಲಿ ಗ್ಯಾಲರಿ ಮೇಲೆ ಕುತ್ಕೋಬೇಕು. ದಯವಿಟ್ಟು ನಿಮಗೋಸ್ಕರ ಮಾಡಿಸಿರೋದು ಗ್ಯಾಲರಿ. ಎಲ್ಲರೆಲ್ಲ ಕುತ್ಕೋಬೇಕು. ಜೆ ಪಿ ಅಣ್ಣವರು ದಾವಣಗೆರೆ 11 ತಂಡದ ಪ್ರಮುಖರು ಆಗಿರುವಂತ ಜೆ ಪಿ ಅಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಅಂಗಣ ಒಳಭಾಗದಲ್ಲಿ 2ನೇ ವಿಕೆಟ್ ಪತನ. ಮೊದಲ ಅಂತಿಮ ಚೆಂಡನ್ನ ಡೀಪ್ ಮಿಡ್ಗಳ ಭಾಗದಲ್ಲಿ ಆಡಿದಂತ ಸಂಜಯ ಸುಲಭ ಕ್ಯಾಚ್ ಅನ್ನು ನೀಡಿದ್ರು. ರಾಹುಲ್ 11 ಮೊತ್ತ 17 ಬಾರಿ ಇಡೀ ಕರ್ನಾಟಕದಾದ್ಯಂತ ಹೆಸರಾಗುವಂತಹ ಶಾಮ್ನೂರು ಡೈಮಂಡ್ ಕಪ್ ಅನ್ನ ನಡೆಸಿಕೊಡುವಂತಹ ಪ್ರಮುಖ ರೂವಾರಿಗಳು ಜೆಪಿ ಅವರು ದಯವಿಟ್ಟು ವೇದಿಕೆ ಬಂದು ಆಸೀನರಾಗಬೇಕು. 6ಕ್ಕೆ 2 ಪತನವನ್ನು ಕಂಡಂತ ರಾಹುಲ್ 11 ಮೊದಲ ಹಂತದಲ್ಲಿ ಕುಸಿತವನ್ನು ಕಂಡುಕೊಳ್ತಾ ಇದೆ. ಇತ್ತ ಚಾರಿ ಚಿತ್ರದುರ್ಗ ಜಿಲ್ಲೆಯ ಮತ್ತೊಬ್ಬ ಪ್ರಮುಖ ಯುವ ಆಲ್ರೌಂಡರ್ ಆಟಗಾರ ಕೂಡ. ಪೃಥ್ವಿ ಕೂಡ ತನ್ನ ಪ್ರಮುಖ ಆಟಗಾರ ಆದ್ರೆ ಬಹಳಷ್ಟು ಬೇಗನೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಈ ಹಂತದಲ್ಲಿ ಜಗ್ಗ ಮತ್ತು ಚಾರಿ ಅದ್ಯಾವ ರೀತಿ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಇವಾಗಲೇ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಕೆಸಿ ವೀರೇಂದ್ರ ಪಪ್ಪಿ ಅವರ ಸಹೋದರರು ಕೆಸಿ ನಾಗರಾಜ್ ಅವರು ಅಧಿಕೃತವಾಗಿ ಟೂರ್ನಮೆಂಟ್ ಅನ್ನು ಉದ್ಘಾಟನೆ ಮಾಡಿಕೊಟ್ರು. ಅಂಗಣ ಭಾಗದಲ್ಲಿ ಕ್ಯಾಟಸ್ ಅಂದ ಚೆಂಡು ತನ್ಮೂಲಕವಾಗಿ ಮತ್ತೊಂದು ಹೋದರಿಯನ್ನು ಸ್ಟೇ ಮಾಡಿ ಜಗ್ ಔಟ್. 6ಕ್ಕೆ 3 ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಅಂಗಣ ಒಳಭಾಗದಲ್ಲಿ. ರಾಹುಲ್ 11 ಚಿತ್ರದುರ್ಗ ನಗರಸಭೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಬಿ ಕಾಂತರಾಜ್ ಅವರ ಘನ ಅಧ್ಯಕ್ಷತೆಯಲ್ಲಿ ಸ್ನೇಹಜೀವಿ ಸೂರಪ್ಪ ಸ್ನೇಹ ಬಳಗದ ಸಹಯೋಗದ ಜೊತೆಗಾಗಿ ಸಂಪಿಗೆ ಸಿದ್ದೇಶ್ ಅವರು, ಫಾರೂಕ್ ಬಾಯ್, ಸಿಬಿ ನಾಗರಾಜ್ ಅವರು, ರಾಜೀವ, ರಾಮು, ಪೈಲಟ್ ನಾಗರಾಜ, ಕೃಪಾಕರ, ಅರ್ಜುನ, ಕುಮಾರ, ಕೃಷ್ಣ, ಗುನ್ನಾರ್ ರಾಘು, ವಾಸಿಂ, ವಿನಯ್ ಗುಮ್ಮ, ಅವಿನಾಶ್, ಜಖಾಬಾಯ್, ಪ್ರಶಾಂತ ಅವರೆಲ್ಲರ ಸಂಯೋಜನೆಯಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಮುನ್ನಡೆಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಅಂಬಾರಿ ಆನೆ ಅರ್ಜುನ ಕಪಿಲಿ ಸಾಗ್ತಾ ಇದೆ. ಮತ್ತೆ ಕ್ಯಾಟ್ ಉತ್ತಮ್ಗೆ ಸಂದ ಚೆಂಡು
ಬಹಳ ಶುದ್ಧ ಬರ್ತದೆ ಸದಾ ತನ್ಮೂಲಕವಾಗಿ ಮತ್ತೊಂದು ಹೋದರೆ ಆಘಾತ ಉತ್ತಮ್ ಬ್ಯಾಕ್ ಟು ಪವಿಲಿಯನ್ ಬ್ಯಾಕ್ ಟು ಬ್ಯಾಕ್ ಆಗಿ ಇವಾಗ ಕ್ಯಾಟ್ ವಿಕೆಟ್ ಅನ್ನು ಪಡ್ಕೊಂಡ್ರು ಚಾಣಕ್ಯ ಚಿತ್ರದುರ್ಗ ಮೊದಲ ಹಂತದ ಮೇಲುಗೈಯನ್ನು ಪಡ್ಕೊಳ್ತಾ ಇದೆ 6-4 ಲೆಕ್ಕಾಚಾರ ಮಾಡಿ ಆಡಬೇಕಾದಂತ ಒಂದು ತಂಡ ಆರಂಭಿಕ ಹಂತದಲ್ಲೇ ಒಂದಷ್ಟು ಒತ್ತಡಕ್ಕೆ ಸಿಲುಕ್ತಾ ಇದ್ದಾರೆ 4 ವಿಕೆಟ್ಸ್ ಕಳ್ಕೊಂಡ್ರು ರಾಹುಲ್ 11 ಕೇವಲ 6 ಓಟಗಳು ಮಾತ್ರ ಇದರ ದಾಖಲಾಗ್ತಾ ಇದೆ ಮತ್ತೊಂದು ಹೊಸ ದಾಂಡಿಗಳ ಸೇರ್ಪಡೆ 6-4 ವಿನಾಯಕನ ಸೇರ್ಪಡೆ ಬಹುಶಃ ಗೌರವಾನ್ವಿತ ಮೊತ್ತವನ್ನು ತಲುಪಬೇಕಾದ್ರೆ ರಾಹುಲ್ 11 ತಂಡ ಈ ಹಂತದಲ್ಲಿ ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನ ಜೊತೆ ಆಟವನ್ನು ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ ಚಾಣಕ್ಯದ ವಿರುದ್ಧವಾಗಿ ಮತ್ತೆ ಕ್ಯಾಟ್ ಎಸ್ಗಾರಿಕೆ ಭಾಗದಲ್ಲಿ ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಫೈನಲ್ ಭಾಗದಲ್ಲಿ ಒಂದು ಹೆಚ್ಚುವರಿಯ ಸೇರ್ಪಡೆ ಕೂಡ ಜಗ್ಗ ಖಾತೆಗೆ ಬರ್ತಾ ಇದೆ ಸ್ಕೋರ್ ಇಸ್ ಆನ್ 7 ದುರ್ಗ 11 ಕಡೆ ಆಶ್ರಯದಲ್ಲಿ 5 ದಿನಗಳ ಕಾಲ ನಿರಂತರವಾಗಿ ಬಹಳಷ್ಟು ದೀರ್ಘಕಾಲೀನ ಕ್ರಿಕೆಟ್ ಟೂರ್ನಮೆಂಟ್ ಸಾಗ್ತಾ ಇದೆ ಲೀಗ್ ಕಮ್ ನಾಕ್ಔಟ್ ರೂಪದಲ್ಲಿ ಹೊರ ರಾಜ್ಯದ ಚೆನ್ನೈ 11 ಕೂಡ ಶುಕ್ರವಾರ ಈ ಟೂರ್ನಮೆಂಟ್ ಅನ್ನು ಆಡುತ್ತೆ ಆ ನಿಟ್ಟಲ್ಲಿ ಮತ್ತೊಂದು ಬಹಳಷ್ಟು ತಿರುವನ್ನು ಪಡ್ಕೊಂಡ ಚೆಂಡು ಓಟಗಳಿಗೆ ಕ್ಯಾಟ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ತನ್ನ ಮೊತ್ತ 7 ಫಾರ್ ಭಾಗದಲ್ಲಿ ತನ್ಮದ ಕ್ಲೀನ್ ಬೌಲ್ ಜಾಗ ವಿಕೆಟ್ ಪತನವನ್ನು ಕಂಡ್ರು ಈ ಓವರ್ ನಲ್ಲಿ ಓವರ್ ಹ್ಯಾಟ್ರಿಕ್ 3 ವಿಕೆಟ್ ಅನ್ನು ಪಡ್ಕೊಂಡ ಕ್ಯಾಟ್ ಚಾಣಕ್ಯಕ್ಕೆ ಮೊದಲ ಹಂತದ ಮೇಲುಗೈ ನೀಡಿದ್ರು ಇವಾಗ ರಾಹುಲ್ನ ಮೊತ್ತ 7-5 7 ಫಾರ್ ಲಾಸ್ ಆಫ್ 5 ಕಾಂತರಾಜು ಅವರ ಘನ ಅಧ್ಯಕ್ಷತೆಯಲ್ಲಿ ಒಂದು ಟೂರ್ನಮೆಂಟ್ ನಡೀತಾ ಇದ್ರೆ ಸ್ನೇಹಜೀವಿ ಸೂರಪ್ಪ ಅವರ ಸ್ನೇಹ ಬಳಗದ ಒಂದು ಸಂಪೂರ್ಣ ಸಹಕಾರದ ಜೊತೆಗಾಗಿ ಅತಿ ಯಶಸ್ವಿ ಪಂದ್ಯಕೂಟವನ್ನು ಮುಂದುವರಿಸ್ತಾ ಇದೆ ದುರ್ಗ 11 ಕ್ರೀಡಾ ಚಿತ್ರದುರ್ಗ 32 ತಂಡಗಳು ಶುಕ್ರವಾರದಿಂದ ಹೊರ ಜಿಲ್ಲೆ ತಂಡಗಳು ಆಡ್ತಾ ಇದೆ ಹಿಂದಿನ ವರ್ಷ ದುರ್ಗಸ್ ಕಪ್ ಅನ್ನು ಜಯಿಸಿದ SMCC ನ್ಯಾಶ್ ಬೆಂಗಳೂರಿನ ತಂಡ ಶನಿವಾರ ಬೆಳಿಗ್ಗೆ 2ನೇ ಪಂದ್ಯಾಟವನ್ನು ಆಡ್ತದೆ ಚಿತ್ರದುರ್ಗ ಜಿಲ್ಲೆಯ 19 ತಂಡಗಳು ಕೂಡ ಈ ಒಂದು ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇದೆ ಅಂಬಾರಿ ಆನೆ ಅರ್ಜುನ ಕಪ್ಗಾಗಿ ಉತ್ತಮ ರೀತಿಯಿಂದ ಎಸೆತ ಕ್ಯಾಟ್ ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನು ಎಸೆದ್ರು ಆ ನಿಟ್ಟಲ್ಲಿ ತಡ ಮೊತ್ತ 7 ಫಾರ್ ಲಾಸ್ ಆಫ್ 5 ಮುಕ್ತಾಯ ಕಂಡ 2 ಓವರ್ಗಳಲ್ಲಿ 7-5 ರಾತ್ರಿಯ ಮೊದಲ ಪಂದ್ಯಾಟವನ್ನು ಇವತ್ತು ಆಡ್ತಾ ಇರುವಂತ ರಾಹುಲ್ 11 ಬ್ಯಾಟಿಂಗ್ ಈ ಒಂದು ಹಂತದಲ್ಲಿ ಕೈ ಕೊಡ್ತಾ ಇದೆ ಇನ್ನು 4 ಓವರ್ಗಳ 5 ವಿಕೆಟ್ಸ್ ಗಳನ್ನು ಉಳಿಸಿಕೊಂಡು ಆಡ್ತಾ ಇರುವಂತ ರಾಹುಲ್ನ ತಂಡ ಆದಷ್ಟು ಓಟ್ಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ ಈ ಒಂದು ಪಂದ್ಯಾಟದಲ್ಲಿ ಅಂಬಾರಿ ಆನೆ ಅರ್ಜುನ್ ಕಪ್ 2023 ಅಂಗನ ಒಳಭಾಗದಲ್ಲಿ ದಿಲೀಪನ ಸೇರ್ಪಡೆ ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು 3ನೇ ಓವರ್ ಮೊದಲ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ ಚಾಣಕ್ಯ ಆಡಿದ ಪಂದ್ಯಾಟವನ್ನ ಸತತವಾಗಿ ಜಯಿಸ್ತಾ ಇರುವಂತಹ ತಂಡ ಕೂಡ
ಮತ್ತೆ ಉತ್ತಮ ರೀತಿಯ ಎಸೆತ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆಯೂ ಕೂಡ ತಳ ಮೊತ್ತ 8 ಓಟ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ದಾವಣಗೆರೆ 11 ಮಾಲೀಕರಾದಂಥ JP ಅವರು ವೇದಿಕೆ ಮೇಲೆ ಬರಬೇಕು. ಅಂಗಡ ಒಳಭಾಗದಲ್ಲಿ ಮತ್ತೆ ಓಟ್ಗಳು ಮಾಡ್ತಾ ಇಲ್ಲ. ಬಹಳ ಸಮರ್ಥದ ಔಟ್ ಸ್ವಿಂಗ್ ಡಾಲವರಿ ಅನ್ನಿಸಿದ್ರು ದಿಲೀಪ. ಮೊದಲ ಹಂತದಲ್ಲಿ ಕ್ಯಾಟ್ ಕೂಡ ಬಹಳ ಸುತ್ತಮುತ್ತ ಓವರ್ ಅನ್ನಿಸಿದ್ರು ಚಾಣಕ್ಯದ ಪರವಾಗಿ. 4ನೇ ಚೆಂಡು ಮತ್ತೆ ಓಟಗಳು ಮಾಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆತ. ಅತಿ ಯಶಸ್ವಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಅಂಬಾರಿ ಆನೆ ಅರ್ಜುನ ಕಪ್ 2023 ಮೊದಲ ದಿನದ ರಾತ್ರಿಯ ಮೊದಲ ಪಂದ್ಯಾಟ ಕೂಡ ರಾಹುಲ್ ಮತ್ತು ಚಾಣಕ್ಯ. 5ನೇ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಗಗನ್ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ 9 ಓಟಗಳು. ಲಾಸ್ಟ್ ಒನ್ 3ನೇ ಓವರ್ ಅಂತಿಮ ಚೆಂಡು. ಈತನ ಮಧ್ಯೆ ವೈಟ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ ಔಟ್ ಸೈಡ್ ಆಫ್ ಮುಖೇನವಾಗಿ. ತಳ ಮೊತ್ತ ಕೂಡ 10 ಓಟಗಳು. ಮಾಸು ಅದ್ದೂರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಎಸ್ ಅಂದ ಚೆಂಡು ಲೋ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಬಾರಿ ಲಾಂಗ್ ಆಫ್ ಭಾಗದಲ್ಲಿ ಮತ್ತೆ ಒಂದೊಂದು ಸೇರ್ಪಡೆ. 3ನೇ ಓವರ್ ಮುಕ್ತಾಯವಾಗ್ತಾ ಇದೆ. ತಳ ಮೊತ್ತ 11ಕ್ಕೆ 5. 32 ತಂಡಗಳು. ಇದು ಕೂಡ ಒಂದು ದಾಖಲೆ ಅನ್ನೋದಾಗಿ ಬಹುಶಃ ಇವಾಗ 2 ನಿಮಿಷಗಳ ಕಾಲದ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರ್ತದೆ. 2 ತಂಡಗಳ ಪರವಾಗಿ ಯಾರಾದರೂ ಒಬ್ರು ಮಾತ್ರ ಅಂಗಣಕ್ಕೆ ಬರಬೇಕು. ಮಾಜಿ ನಗರಸಭಾ ಸದಸ್ಯರು ಅಧ್ಯಕ್ಷರು ಆಗಿರುವಂತಹ ಬಿ ಕಾಂತರಾಜು ಅವರ ಘನ ಅಧ್ಯಕ್ಷತೆಯಲ್ಲಿ ಈ ಬಾರಿ ಕೂಡ ಟೂರ್ನಮೆಂಟ್ ನಡೀತಾ ಇದೆ. ಸ್ನೇಹಜೀವಿ ಸೂರಪ್ಪನವರ ಸ್ನೇಹ ಬಳಗದ ಒಂದು ಸಂಪೂರ್ಣ ಸಹಕಾರದಿಂದಾಗಿ ಅತಿ ಯಶಸ್ವಿ ಪಂದ್ಯಕೂಟ ಇವತ್ತು ಮುಂದರಿಕೆ ಆಗ್ತಾ ಇದೆ. ಬಹಳಷ್ಟು ಮಂದಿ ಹುಡುಗರು ಇದರ ಹಿಂದೆ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಪಿಗೆ ಸಿದ್ದೇಶ್ ಅವರು, ಫಾರೂಕ್ ಬಾಯಿ ಅವರು, CB ನಾಗರಾಜ್ ಅವರು, ರಾಜೀವ, ರಾಮು, ಪೈಲಟ್ ನಾಗರಾಜು, ಕೃಪಾಕರ, ಅರ್ಜುನ್, ಕುಮಾರ, ಕೃಷ್ಣ, ರಾಘವೇಂದ್ರ, ವಾಸಿಂ, ವಿನಯ್, ಅವಿನಾಶ್, ಶಖಾಬಾಯಿ, ಪ್ರಶಾಂತ, ಈ ರೀತಿಯ ಒಂದು ತಂಡ ದುರ್ಗ 11 ಕ್ರೀಡಾ ಚಿತ್ರದುರ್ಗ 2ನೇ ಬಾರಿಗೆ ಹೊರಬಳಕಿನ ಪಂದ್ಯಕೂಟವನ್ನು ನಡೆಸ್ತಾ ಇದೆ. ಮೊದಲ ಬಾರಿಗೆ ದುರ್ಗಾನ್ಸ್ ಕಪ್ ನಡೆದಿತ್ತು. ಅದಕ್ಕಿಂತ ಮೊದಲು ಸಲಗಾ ಟ್ರೋಫಿ ನಡೆದಿತ್ತು. ಇವಾಗ ಅಂಬಾರಿ ಆನೆ ಅರ್ಜುನ ಕಪ್ ನಡೀತಾ ಇದೆ. ಮತ್ತೊಂದು ಹಗಲು ರಾತ್ರಿಯ ಪಂದ್ಯಕೂಟ. ಅಲ್ಲಿ ಫೇವ್ಲಿ ಏನಂತ ಕಿಟಕಿ ಪಕ್ಕ ಕುಂತರ ಹುಡುಗರು ದಯವಿಟ್ಟು ಈ ಕಡೆ ಬನ್ನಿ. ಅಲ್ಲಿ ಯಾರು ಕಿಟಕಿ ಪಕ್ಕ ಕುತ್ಕೊಳ್ಳಂಗಿಲ್ಲ. ದಯವಿಟ್ಟು ಈ ಕಡೆ ಬನ್ನಿ. ಅಂಗಡ ಹೊರಭಾಗದ 4ನೇ ಓವರ್ ಆರಂಭಗೊಳ್ತಾ ಇದೆ. ಸತ್ಯ ಎಸ್ಗಾರಿಕೆ ಭಾಗದಲ್ಲಿ ಚೆಂಡು ಫುಲ್ ಮಾಡೋ ಪ್ರಯತ್ನ. ಟಾಪ್ ಎಚ್ ಆಗ್ತಾ ಇದೆ. ಬಾರಿ ಸುಲಭ ರಿಟರ್ನ್ ಕ್ಯಾಚ್ ಅನ್ನ ಸತ್ತಿ ಪಡ್ಕೊಂಡ್ರು. ತನ್ಮೂಲಕ ಮತ್ತೊಂದು ಹೋದರಿಯ ಪಾತನ. ವಿನಯ್ ವಾಪಸಾತಿಯನ್ನ ಕಂಡ್ರು. 6ನೇ ಹೋದರಿ ಆಘಾತದಲ್ಲಿ ಇವಾಗ ರಾಹುಲ್ 11 ತಂಡ 11ಕ್ಕೆ 6. ಹಗಲಿನ ಪಂದ್ಯಾಟಗಳಿಗಿಂತ ಬಹುಶಃ ರಾತ್ರಿಯ ಪಂದ್ಯಾಟಗಳ ಒಂದಷ್ಟು ಸವಾಲಿನ ಪರಿಸ್ಥಿತಿಯನ್ನು ಉಂಟು ಮಾಡ್ತದೆ. ಒಸಾಮ ಅವರಿಬ್ಬರನ್ನ ಹೊರಗೆ ಕಳಿಸಿ ಆ ಕಡೆಯಿಂದ. ಅಣ್ಣ ಇನ್ನೊಬ್ರು ಯಾರದು ಅವ್ರನ್ನ ವಾಪಸ್ ಕಳಿಸಿ. ಒಸಾಮ
ಲಿಂಗರಾಜು ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಸತಿ. ಈ ಬಾರಿ ಸಂದ ಚೆಂಡು ಲಾಕ್ಷಿಕ ಭಾಗದಲ್ಲಿ ಟರ್ನ್ ಆಗ್ತಾ ಇದೆ. ಒಂದೊಡೆ ಚೋರಿಯ ಸೇರ್ಪಡೆ ಕೂಡ ಲಿಂಗರಾಜು ಖಾತೆಗೆ ಬರ್ತಾ ಇದೆ. ತನ್ನ ಮೊತ್ತ 12-6. ತೀರಾ ಶೋಚನೀಯ ಪರಿಸ್ಥಿತಿಯಲ್ಲಿ ರಾಹುಲ್ ಇಲವಾಡ್. ಈ ತನ್ಮದೆ ಉತ್ತಮ ಹೊಡೆತ ಔಟ್ರೇಜ್ ಆಗ್ತಾ ಇದೆ. ಬಾರಿ ಥರ್ಡ್ ಮ್ಯಾನ್ ಭಾಗದಲ್ಲಿ ಕೊನೆ ಹಂತದಲ್ಲಿ ಒಂದು ಓಟ ಪೂರೈಕೆ ಕೂಡ ಗಗನ್ ಮಾಡಿದ್ರು. ತಳ ಮೊತ್ತ 13-6. ಅಂಬಾರಿ ಆನೆ ಅರ್ಜುನ್ ಕಪ್ ನಡೀತಾ ಇದೆ. ಉತ್ತಮದ ಹೊಡೆತ ಕ್ಯಾಟ್ ಕ್ಷೇತ್ರ ರಕ್ಷಣೆ. ಬಹುಶಃ ದೀಪಕ್ಷ ಕವರ್ಸ್ ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವ ಮೊದಲಾಗಿ ದಯವಿಟ್ಟು ಬ್ಯಾರಿಕೇಡ್ ಕೂತ್ಕೊಳ್ರಿ. ಅಲ್ಲಿ ಗ್ಯಾಲರಿ ಒಳಗೆ ಕೂತ್ಕೊಳ್ರಿ. ನಿಮಗೋಸ್ಕರ ಆಸನ ಮಾಡಿದ್ದೀವಿ. ದಯವಿಟ್ಟು ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಳ್ರಿ. ಅಣ್ಣ ಸ್ವಲ್ಪ ಕೆಳ ಬರ್ರಣ್ಣ. ಅಲ್ಲಿ ಲೈವ್ ನಡೀತಾ ಇದೆ. ದಯವಿಟ್ಟು ಅದಗತ್ತಲ್ಲಿ ಅಲ್ಲಿ ಸೀನಿಯರ್ಸ್ ಅಂತ ಹಾಕ್ಸಿದ್ವಿ. ದಯವಿಟ್ಟು ಅಲ್ಲಿ ಕೂತ್ಕೋವ್ರಿ. ಅಂಗಣ ಹೊರಭಾಗದಲ್ಲಿ 7ನೇ ವಿಕೆಟ್ ಪತನ. ರನ್ಔಟ್. ಅನಾವಶ್ಯಕವಾಗಿ ಇಲ್ಲದ ಓಟವನ್ನು ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಹೋದ್ದರಿಯ ನಷ್ಟವನ್ನು ಅನುಭವಿಸಿದರೆ ಈ ಹಂತದಲ್ಲಿ ವಿಕೆಟ್ ನಂಬರ್ 7 ಗಗನ್ ವಾಪಸ್. ಹದಿನಾಲ್ಕಕ್ಕೆ 7 ಹೊಸ ಆಟಗಾರರು ಬೇಗ ಬರಬೇಕು. ಈ ಬಾರಿ ಅರ್ಜುನ ಕಪ್ ವಿಜಯಿ ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ಅಂಬಾರಿ ಆನೆ ಅರ್ಜುನ ಕಪ್ ಅನ್ನು ಕೂಡ ನೀಡಲಾಗುತ್ತೆ. ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಇರ್ತದೆ ಟ್ರೋಫಿ ಸಮೇತವಾಗಿ. ಮತ್ತೊಂದು ಉತ್ತಮದ ಹೊಡೆತ ಶಾರ್ಟ್ ಆಗಿ ಬೀಳ್ತಾ ಇದೆ. ಫುಲ್ ಮಾಡುವಂತ ಹೊಡೆತ ಮಿಡ್ಗಡೆ ಭಾಗದಲ್ಲಿ ಒಂದರ ಪೂರೈಕೆ ಮತ್ತೆ ಕ್ಷೇತ್ರ ರಕ್ಷಣೆ ಆಳ್ವಿಕೆಯನ್ನ ಮಾಡಿದ್ರು. ಗಿಲ್ಲಿ 1ರ ಬದಲಿಗೆ 2 ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಕೊನೆ ಹಂತದಲ್ಲಿ ಬಹುಶಃ ಇದು ರನ್ಔಟ್ ಅನ್ನುವಂತ ಸೂಚನೆ ಕೂಡ ಈ ಹಂತವನ್ನು ಕಂಡುಕೊಳ್ತಾ ಇದೆ. 15ರ ಮೊತ್ತದಲ್ಲಿ 8ನೇ ವಿಕೆಟ್ ಪತನ. ಅಂಬಾರಿ ಅರ್ಜುನ ಕಪ್ನ ಕನಿಷ್ಠ ಮೊತ್ತವನ್ನು ದಾಖಲಿಸುವ ಅಪಾಯಕ್ಕೆ ಸಿಲುಕ್ತಾ ಇದ್ದಾರೆ. ರಾಹುಲ್ ಇಲವನ್ ವಸೀಂ ಮತ್ತು ರಸದಾಂಡಿಗಳ ಸೇರ್ಪಡೆಯೂ ಕೂಡ 5ನೇ ಓವರ್ನ ಮೊದಲ ಚೆಂಡಿಗಾಗಿ ಇವಾಗ ಮತ್ತೆ ಕ್ಯಾಟ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಹದಿನೈದಕ್ಕೆ 8 ಮತ್ತೆ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಕ್ಯಾಟ್. ಈ ಬಾರಿ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಓಟ್ಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಮೊದಲ ಒಂದು ಓವರ್ ಅಲ್ಲೂ ಕೂಡ 3 ಇಂಪಾರ್ಟೆಂಟ್ ವಿಕೆಟ್ಸ್ ಗಳನ್ನು ಪಡ್ಕೊಂಡಂತ ಕ್ಯಾಟ್ ಈ ಬಾರಿ ಚಾಣಕ್ಯಗೆ ಒಂದು ಹಂತದ ಮೇಲುಗಾನ ಇವಾಗಲೇ ನೀಡ್ತಾ ಇದ್ದಾರೆ. ಮತ್ತೆ ಕ್ಯಾಟ್ 2ನೇ ಬಾರಿ ಹೆಸರುವಂತಹ ಚೆಂಡು. ರಿವರ್ಸ್ ಶಾಟ್. ಕವರ್ಸ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಳ ಮೊತ್ತ 16ಕ್ಕೆ 8. ಈ ತನ್ಮದೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಚುರುಕಿನ ಕ್ಷೇತ್ರ ರಕ್ಷಣೆ ನಡುವೆ ಒಂದಷ್ಟು ಎಡವಿಕೆಯನ್ನು ಕೂಡ ಕೊನೆ ಹಂತದಲ್ಲಿ ಮಾಡಿಕೊಂಡ್ರು. ಈ ತನ್ಮದೆ 2 ಓಟಗಳ ಪೂರೈಕೆ ಕೂಡ ವಸೀಂ ಖಾತೆಗೆ. ತಳ ಮೊತ್ತ 18 ಓಟಗಳು. 8 ಹೋದರಿಗಳ ಆಘಾತವನ್ನು ಕಂಡುಕೊಂಡು ಚಾಣಕ್ಯ ಚಿತ್ರದುರ್ಗದ ವಿರುದ್ಧವಾಗಿ ಆಡ್ತಾ ಇದೆ. ರಾಹುಲ್ ಇಲವನ್ ಓಟುಗಳು ಮಾಡ್ತಾ ಇಲ್ಲ. ಬಾಸುಮರ್ತಿಯಿಂದ ಎಸೆತ. ತೀರಾ ಕೆಳಂಚಿನಲ್ಲಿ ಬಿದ್ದ ಚೆಂಡು
ಫಾಸ್ಟರ್ ಡೆಲಿವರಿಯನ್ನು ಎಸೆದ ಕ್ಯಾಟಿ ಬಾರಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲಾಸ್ಟ್ ಒನ್ ವಸೀಂ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಚೆಂಡು ತಿರುವನ್ನ ಪಡ್ಕೊಳ್ತಾ ಇದೆ. 5ನೇ ಓವರ್ನ ಕೊನೆಯ ಒಂದು ಎಸೆತ ಕೂಡ. ದುರ್ಗಾ 11 ಕ್ರೀಡಾಸಿನ ಆಶೆ ನಡೀತಾ ಇರುವಂತ ಹಗಲು ರಾತ್ರಿಯ ಪಂದ್ಯಕೂಟ ಇದಾಗ್ತಾ ಇದೆ. ಉತ್ತಮ ಹೊಡೆತ ಶಾರ್ಟ್ ಬಿಟ್ಗಳ ಮಾರ್ಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ. ಮೊದಲ 5 ಓವರ್ಗಳಲ್ಲಿ ಇವಾಗ 18ಕ್ಕೆ 8. ರಾಹುಲ್ 11ನಲ್ಲಿ ಕೇವಲ 2 ಹೋದರಿಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಆದಷ್ಟು ಓಟುಗಳನ್ನ ಪೇರಿಸ್ತಾರೆ ನೋಡಬೇಕಾಗಿದೆ. ಚಿತ್ರದುರ್ಗ ನಗರಸಭೆ ಮಾಜಿ ಅಧ್ಯಕ್ಷರು ಸ್ವತಃ ಕ್ರೀಡಾ ಪ್ರೋತ್ಸಾಹಕರು ಆಗಿರುವಂತಹ ಬಿ ಕಾಂತರಾಜು ಅವರ ಘನ ಅಧ್ಯಕ್ಷತೆಯಲ್ಲಿ ಸ್ನೇಹಜೀವಿ ಸೂರಪ್ಪನವರ ಸ್ನೇಹ ಬಳಗದ ಒಂದು ಸಹಕಾರದೊಂದಿಗೆ ಈ ಒಂದು ಅತಿ ಯಶಸ್ವಿ ಪಂದ್ಯಕೂಟವನ್ನ ಮೊದಲನೇ ದಿನದ ಅಂತಿಮ ಹಂತಕ್ಕೆ ತರ್ತಾ ಇದ್ದಾರೆ. ದುರ್ಗ 11 ಕ್ರೀಡಾ ಚಿತ್ರದುರ್ಗ ಸತತವಾಗಿ 8 ಬಾರಿ ವಿಶ್ವಖ್ಯಾತಿಯ ಮೈಸೂರು ದಸರಾದ ಅಂಬಾರಿಯನ್ನು ಹೊತ್ತಂತ ಆನೆ ಅರ್ಜುನ ದಾರುಣ ಅಂತ್ಯವನ್ನ ಕಂಡ ಬಳಿಕ ಅರ್ಜುನನಿಗೊಂದು ಗೌರವ ಅನ್ನುವಂಥ ರೂಪದಲ್ಲಿ ಚಿತ್ರದುರ್ಗದಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ದುರ್ಗ 11 ಕ್ರೀಡಾ ಚಿತ್ರದುರ್ಗ. ಇತರ್ಮದೆ ರಾಜು ರಿವರ್ಸ್ ರಾಜ ಎಸೆದ ಚೆಂಡು ರಿವರ್ಸ್ ಮಾಡುವಂತ ಆಟಗಾರ ಅಕ್ಷಾ ಕವರಲ್ಲಿ ಕ್ಯಾಚ್ ಅನ್ನು ನೀಡಿದ್ರು. 9ನೇ ವಿಕೆಟ್ ಕಳ್ಕೊಳ್ತಾ ಇದ್ದಾರೆ ರಾಹುಲ್ 11. ಲಿಂಗರಾಜು ವಾಪಸ್ ಸಾಥಿಯನ್ನ ಕಂಡುಕೊಂಡ್ರು. ಮುಂದಿನ ಪಂದ್ಯವನ್ನು ಆಡುವಂತ ತಂಡಗಳು ಟಾಸ್ಗೆ ರೆಡಿ ಇರಬೇಕನ್ನೋದ ಕೇಳ್ತಾ ಇದ್ದೇವೆ. ದಿನದ ಮುಂದಿನ ಪಂದ್ಯ ಆಟದಲ್ಲಿ ಅಂಬಾರಿ ಆನೆ ಅರ್ಜುನ ಕಪ್ನ ಮತ್ತೆ ಇಬ್ಬರು ಮಹಾಪೋಷಕರಾದಂತ ನಮ್ಮ ಇಸ್ರಾಯಲ್ ಹರಿ ಅವರು ಹಾಗೂ ನಮ್ಮ ಮೈಲಾರಪ್ಪ ಅವರು ಬರ್ತಾ ಇದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ಹೃತ್ಪೂರ್ವಕದೊಂದು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಒಂದು ವೇದಿಕೆಯಲ್ಲಿ ನಮ್ಮ ಮತ್ತೊಬ್ಬರು ಮಹಾಪೋಷಕರು ಸೈಡ್ ಬಾಬಣ್ಣವರು ಕೂಡ ಆಸೀನರಾಗಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂಗಡ ಒಳವಾಗಿದ್ದ ಮತ್ತೆ ರಾಜ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ದಾನಿಗಳ ಒಂದು ಸಹಕಾರವನ್ನು ಪಡ್ಕೊಂಡೆ ಈ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ದುರ್ಗ 11 ಕ್ರೀಡಾ ಚಿತ್ರದುರ್ಗ. ಅದೇ ರೀತಿ ನಮ್ಮ ಈ ಟೂರ್ನಮೆಂಟಿನ ಪ್ರಮುಖ ಮಹಾಪೋಷಕರಾಗಿರುವಂತಹ ಸೈಡ್ ಬಾಬಣ್ಣ ಅವರು ಕೂಡ ಪಂದ್ಯಾಟವನ್ನು ಇವಾಗಲೇ ಮುಖ್ಯ ವೇದಿಕೆಯಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿರುವಂತಹ ಅಭಿನಂದನೆ ಮತ್ತು ಕೃತಜ್ಞತೆಯನ್ನ ನಮ್ಮ ಈ ಸಂಸ್ಥೆಯ ಪರವಾಗಿ ಸಮರ್ಪಿಸ್ತಾ ಇದ್ದೇವೆ. ಅಂಬಾರಿ ಆನೆ ಅರ್ಜುನ ಕಪ್ 2023 ಬೈಮುಖೇನ ಓಟುಗಳು ಅನ್ನುವಂಥ ಸೂಚನೆ ಬರ್ತಾ ಇದೆ. ನಾಳೆ ಬೆಳಗಿನಿಂದಲೇ ಮತ್ತೆ ಪಂದ್ಯಾಟಗಳ ಮುಂದುವರಿಕೆ ಆಗ್ತದೆ. ಈ ಬಾರಿ ಸಂದ ಚೆಂಡು ಒಳತಿರುವನ್ನು ಪಡ್ಕೊಳ್ತಾ ಇದೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 32 ತಂಡಗಳು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ತಂಡಗಳು ಕಡಿಮೆ ಆಗ್ತಾ ಇರುವಂತಹ ಮಾತಿನ ಹಂತದಲ್ಲಿ ಹೊರ ರಾಜ್ಯದಿಂದ ಬಂದು ಒಂದು ತಂಡ ಆಡ್ತಾ ಇದೆ. ಚೆನ್ನೈ 11 ಕ್ರಿಕೆಟರ್ಸ್ ಶುಕ್ರವಾರ ಪಂದ್ಯಾಟವನ್ನು ಆಡ್ತಾರೆ.
ಓಟಗಳು ಬರ್ತಾ ಇಲ್ಲ. ಮಿಸ್ ಜಡ್ಜ್ಮೆಂಟ್ ಅನ್ನು ಮಾಡಿಕೊಂಡ್ರು ಆಟಗಾರರು. ಕೊನೆ ಹಂತದಲ್ಲಿ ಒಂದೊಡ್ಡ ಸೇರ್ಪಡೆ 21-9 ಬೈ ಮುಖೇನ ಓಟಗಳ ಸೇರ್ಪಡೆ ಅನ್ನುವಂಥ ಸೂಚನೆ ಮುಖೇನವಾಗಿ ಟಾರ್ಗೆಟ್ 22. ಬಹಳಷ್ಟು ಆಕರ್ಷಕವಾಗಿರುವಂತಹ ಗ್ಯಾಲರಿಗಳು ಕೂಡ ಈ ಬಾರಿಯ ಅರ್ಜುನ ಕಪ್ ಆನೆ ಟೂರ್ನಮೆಂಟಿನ ಮೆರುಗನ್ನು ಹೆಚ್ಚಿಸ್ತಾ ಇದೆ ಪ್ರೇಕ್ಷಕರಿಗೋಸ್ಕರ. ಹಲೋ ವಿನಯ್ ಸರ್, ಒಂದು ನಿಮಿಷ, ಇಲ್ಲಿ ಸನ್ಮಾನ ಸಮಾರಂಭ ನಡೆಯುತ್ತೆ. ಜನಪ್ರಿಯ ಶಾಸಕರಾದಂಥ ವೀರೇಂದ್ರ ಪಪ್ಪಿ ಅವರ ಸಹೋದರರಾದಂಥ ನಗರಸಭಾ ಸದಸ್ಯರಾದಂಥ ರಾಜಣ್ಣವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೆ ಆಯೋಜಕರ ವತಿಯಿಂದ ಸನ್ಮಾನವನ್ನು ಆಯೋಜಕರು ಕಾಂತಣ್ಣರ ನೇತೃತ್ವದಲ್ಲಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ವಿ. ರಾಜಣ್ಣ ಅವರಿಗೆ ಜನಪ್ರಿಯ ಶಾಸಕರಾದಂಥ ವೀರೇಂದ್ರ ಪಪ್ಪಿ ಅವರ ಸಹೋದರರಾದಂಥ ರಾಜಣ್ಣನವರಿಗೆ ಆಯೋಜಕರ ವತಿಯಿಂದ ಮತ್ತು ಕಾಂತರಾಜ್ ಅವರ ನೇತೃತ್ವದಲ್ಲಿ ಸನ್ಮಾನ ಸಮಾರಂಭ ಇದೆ. ರಾಜಣ್ಣರು ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದಿಸ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಸೈಟ್ ಬಾಬಣ್ಣವರವರೆಗೂ ಸಹ ಆಯೋಜಕರಿಂದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಸೈಟ್ ಬಾಬಣ್ಣವ್ರಿಗೆ ವೀರೇಂದ್ರ ಪಪ್ಪಿಯವರ ಆಪ್ತ ಸಹಾಯಕರಾದಂಥ ಕಾಪಿಪುಡಿ ಪರಮೇಶಣ್ಣವ್ರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಸೂಪರ್ MLA ಕಾಪಿಪುಡಿ ಪರಮೇಶಣ್ಣವ್ರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಪರಮೇಶಣ್ಣವ್ರಿಗೆ ಪರಮೇಶಣ್ಣವ್ರು ಚಿತ್ರದುರ್ಗ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ CT ಕೃಷ್ಣಮೂರ್ತಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ವಿ. ಮಾಜಿ ನಗರಸಭಾ ಸದಸ್ಯರು ಮರ್ಚೆಂಟ್ ಬ್ಯಾಂಕ್ನ ಸದಸ್ಯರಾದಂಥ ರಘುರಾಮ್ ರೆಡ್ಡಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಆಯೋಜಕರ ಸನ್ಮಾನವನ್ನು ಮಾಡ್ತಾ ಇದ್ವಿ. CT ಕೃಷ್ಣಮೂರ್ತಿ ಅವರಿಗೆ B ಕಾಂತರಾಜ್ ಅವರು ಸನ್ಮಾನವನ್ನು ಮಾಡಿದ್ದಾರೆ. ಕಾಟಿಹಳ್ಳಿ ಕರಿಯಣ್ಣನವರಿಗೆ, ಮಾಜಿ ಗ್ರಾಮ ಪಂಚಾಯತ್ ಕುಮಾರಣ್ಣನವ್ರಿಗೂ ಸಹ ಈ ಸಂದರ್ಭದಲ್ಲಿ, ಸಿದ್ದಾಪುರ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಆಯೋಜಕರಿಂದ. ನಗರಸಭಾ ಸದಸ್ಯರಾದ ಪ್ರಕೃತಿನ್ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಆಯೋಜಕರಿಂದ. ಮಹೇಶ್ ಅವ್ರಿಗೂ ವಾಣಿಜ್ಯೋದ್ಯಮಿಗಳು ಅವರು ಸಹ ಆಯೋಜಕರಿಂದ ಕಾಂತರಾಜ್ ಅವರಿಂದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ.
ಒಂದು ಫೋಟೋ ಶೂಟ್ ಕೊಟ್ಟರೆ ಮೈಲಾರಣ್ಣ ಅವ್ರಿಗೆ ಆಯೋಜಕರಿಂದ ಮೈಲಾರಣ್ಣ ಅವ್ರಿಗೆ ಸರಿ ಇಲ್ಲ ಮೈಲಾರಪ್ಪ ಹಾಗೆ ವಾಣಿಜ್ಯೋದ್ಯಮಿಗಳಂತ ಮಂಜುನಾಥ್ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಮೈಲಾರಪ್ಪನವ್ರಿಗೂ ಸಹ ಸನ್ಮಾನ ಸಮಾರಂಭ ನಡೀತಾ ಇದೆ ಆಯೋಜಕರಿಂದ. ಮತ್ತು ಮಂಜುನಾಥ್ ಅವ್ರಿಗೆ ವಾಣಿಜ್ಯೋದ್ಯಮಿಗಳು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನವನ್ನು ನಡೀತಾ ಇದೆ. ಇಸ್ರಾರ್ ಅಲಿ ಬೈ ಸರ್ ಅವರು ಸಹ ವಾಣಿಜ್ಯೋದ್ಯಮಿಗಳು ಅವರು ಸಹ ಈ ಸಂದರ್ಭದಲ್ಲಿ ಸನ್ಮಾನವನ್ನು ನಡೀತಾ ಇದೆ. ಎಲ್ಲರಿಗೂ ಸನ್ಮಾನ ಸ್ವೀಕರಿಸಿದಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಸನ್ಮಾನ ಸ್ವೀಕರಿಸಿದಂಥವ್ರು ಎಲ್ಲರಿಗೂ ಅನಂತ ಧನ್ಯವಾದಗಳು. ವೀರೇಂದ್ರ ಪಪ್ಪಿಯವರ ಸಹೋದರ ರಾಜಣ್ಣನವರು ಪಂದ್ಯಾವಳಿ ಕುರಿತು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ಆತ್ಮೀಯ ಸ್ನೇಹಿತರಾದ ಕಾಂತರಾಜ್ ಅವರೇ ಹಾಗೂ ಬಾಬಣ್ಣವರೇ ಹಾಗೂ ಪರಮೇಶ್ ಅವರೇ ಮೈಲಾರಪ್ಪರೇ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರೇ ತಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಕ್ರೀಡಾ ಅಭಿಮಾನಿಗಳೇ ಕ್ರೀಡಾ ಆಸಕ್ತರೇ ಹಾಗೂ ಕ್ರೀಡಾಪಟುಗಳೇ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಕಾಂತರಾಜ್ ಅವರು ಇವತ್ತು ಅರ್ಜುನ ಅಂಬಾರಿ ಆನೆಯ ಪರವಾಗಿ ಅಂದರೆ ಅದರ ನೆನಪಿನ ಇದಕ್ಕೋಸ್ಕರ ಈ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ತಾನು ಎಷ್ಟು ಹೇಳೋದು ಇಷ್ಟೇ, ತಮ್ಮೆಲ್ಲರಿಗೂ ಕ್ರೀಡಾ ಮನೋಭಾವನೆಯಿಂದ ಆಡಿ ಸೋಲು ಗೆಲುವು ಇದ್ದಿದ್ದೆ. ತಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ತಿಳಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಪಂದ್ಯಾವಳಿಯನ್ನು ಕುರಿತು ಸೈಟ್ ಬಾಬಣ್ಣವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಈ ಒಂದು ಅಂಬಾರಿ ಅರ್ಜುನನ ಕಪ್ಪನ್ನು 2023ರಲ್ಲಿ ಚಿತ್ರದುರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಇದು ರಾಜ್ಯದಲ್ಲಿಯೇ ಒಂದು ವಿಶೇಷ. ನಮ್ಮ ಚಿತ್ರದುರ್ಗದ ಕಾಂತರಾಜೇ ಚಿತ್ರದುರ್ಗಕ್ಕೆ ಒಂದು ವಿಶೇಷ. ಆತ ಏನೇ ಮಾಡಿದರೂ ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡ್ತಾನೆ. ಆತನ ಈ ಒಂದು ಕ್ರಿಯೇಟಿಗೆ ನಾವೆಲ್ಲರೂ ಸದಾ ಅವನ ಜೊತೆಗೆ ಇದ್ದು ಅವನ ಮಾಡುವ ಒಂದು ಕ್ರಿಯೆಗೆ ಸದಾ ನಾವು ಅವನ ಜೊತೆಗೆ ಇರ್ತೀವಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸಿದ್ದೇನೆ. ಮಾಜಿ ನಗರಸಭಾ ಅಧ್ಯಕ್ಷರಾದಂಥ CT ಕೃಷ್ಣಮೂರ್ತಿ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸ್ನೇಹಿತ ಹಾಗೂ ತಮ್ಮನ ಸಮನಾರಾದ ಡಿ ಕಾಂತರಾಜ್ರವರೇ, ಈ ಬಾಬಣ್ಣ ಹೇಳ್ದಂಗೆ ಭಾಳ ಚಿತ್ರಗಳು ಇಲ್ಲಿ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೇ ಅದರ ಪಬ್ಲಿಸಿಟಿ ಕೊಟ್ಟರು. ಒಂದು ಈ ಓಲ್ಡ್ ಮಿಡ್ಲ್ ಸ್ಕೂಲ್ ಫೀಲ್ಡು ಯಾವುದೋ ಸ್ಟುಡಿಯೋ ಕಣ್ಣಂಗೆ ಕಾಣೋದು, ಅದರಲ್ಲಿ ಅವ್ರಿಗೆ ಭಾಳ ಕಲೆ ಇದೆ. ಅದಾದಮೇಲೆ ಅವರು ಇಲ್ಲಿ ಭಾಳ ಕ್ರಿಕೆಟ್ಗಳು ಫಂಕ್ಷನ್ಗಳೆಲ್ಲ ಮಾಡಿದ್ದಾರೆ, ಭಾಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ. ನಾನು ನನ್ನ ಕೆಪಾಸಿಟಿಗೆ 10,000 ಕೊಡ್ತೀನಿ ಅಂದೆ, ಅದು ಮುಟ್ಟೋದಿಲ್ಲ ಅಂತಂದರು. ಮತ್ತು ಮೂಲ ಕೇಳಿದರೆ ಮೂಲ ನಾನು ಹೇಳೋದಿಲ್ಲ ಅಂತಂದರು. ನನಗೆ ಭಾಳ ಸಂತೋಷ. ಸರಿಗೂ ನಾನು 10 ಅಂತಿರ್ತೀನಿ, ಅವ್ರು ಇಸ್ಕೊಳಲ್ಲ. ಬಟ್ ಆದರೂ ಅಚ್ಚುಕಟ್ಟಾಗಿ ಮಾಡಲಿ ಅಂತೇಳಿ ಅದಕ್ಕೆ ಬೇರೆ ಇದ್ದಂಥರನ್ನ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಂಡು ಈ ಕ್ರಿಕೆಟ್ ಮ್ಯಾಚು ಯಶಸ್ವಿ